ನಮಸ್ಕಾರ. ನಾನು ಇವತ್ತು ಮಾಡ್ತಾ ಇರುವಂತಹ ವಿಡಿಯೋ ಮೈಸೂರು ವಿಶ್ವವಿದ್ಯಾನಿಲಯ ನೌಕರರ ಬಡಾವಣೆ ರಿಂಗ್ ರೋಡ್ ಪಕ್ಕದಲ್ಲೇ ಇರುವಂತಹ ಮೂಡಾ ಅಪ್ರೂವ್ಡ್ ರೆಸಿಡೆನ್ಷಿಯಲ್ ಲೇಔಟ್ ಒಳಗೆ ನಾನು ನಿಂತಿದ್ದೀನಿ. ನನ್ನ ಹಿಂಭಾಗದಲ್ಲಿ ನೀವು ನೋಡ್ತಾ ಇರೋದು 30-40 ಅಂದರೆ 1200 ಸ್ಕ್ವೇರ್ ಫೀಟ್ ಲ್ಯಾಂಡ್ ಏರಿಯಾದಲ್ಲಿ ಗ್ರೌಂಡ್ ಮತ್ತು ಫಸ್ಟ್ ಸಪ್ರೇಟಾಗಿ ಕಟ್ಟಿರುವಂತಹ ಎರಡು ಮನೆ. ಅಂದರೆ ಗ್ರೌಂಡ್ ಫ್ಲೋರ್ಲಿ 2 ಬೆಡ್ರೂಮ್ ಹೌಸ್, ಫಸ್ಟ್ ಫ್ಲೋರ್ಲಿ 2 ಬೆಡ್ರೂಮ್ ಹೌಸ್. 12 ಪಿಲ್ಲರ್ಗಳನ್ನು 12 ಕಾಲಮ್ಗಳು ಹಾಕಿದ್ದಾರೆ. ಕೆಂಪು ಇಟ್ಟಿಗೆ ಯೂಸ್ ಮಾಡಿ ಮತ್ತು ಎಲ್ಲ ಡೋರ್ಸ್, ವಿಂಡೋಸ್, ಫ್ರೇಮ್, ಶಟರ್ಸ್ ಎಲ್ಲ ಪ್ರತಿಯೊಂದು ಟೀಕ್ ವುಡ್ ಯೂಸ್ ಮಾಡಿ ಕಟ್ಟಿರುವಂತಹ ಬ್ರ್ಯಾಂಡ್ ನ್ಯೂ ಈಸ್ಟ್ ಫೇಸಿಂಗ್ ಮನೆ ಮುಂದೆ ನಾನು ನಿಂತಿದ್ದೀನಿ. ಬನ್ನಿ, ನಾನು ನಿಮ್ಗೆ ಇವಾಗ ತೋರಿಸ್ತೀನಿ ಮನೆ ಹೇಗಿದೆ, ಈ ಮನೇಲಿ ಏನೇನಿದೆ ಅಂತ. ಲೆಟ್ಸ್ ಅನ್ಬಾಕ್ಸ್ ದ ಪ್ರಾಪರ್ಟಿ. ನಾನಿವಾಗ ಐ ಆಮ್ ಅಟ್ ದಿ ಎಂಟ್ರೆನ್ಸ್ ಆಫ್ ದ ಪ್ರಾಪರ್ಟಿ. ಬನ್ನಿ, ಇಲ್ಲಿ ಏನು ಮಾಡಿದ್ದಾರೆ ಇವ್ರು, ಯಾವ ಥರ ಡಿಸೈನ್ ಮತ್ತು ಪ್ಲ್ಯಾನ್ ಮಾಡಿದ್ದಾರೆ ನೋಡಿ. 2 ಮನೆ ಇದೆ ಇಲ್ಲಿ. ಗ್ರೌಂಡ್ ಫ್ಲೋರ್ಲಿ ಒಂದು ನೀವಿರ್ತಿರೋ ಅಥವಾ ಎರಡನ್ನೂ ಒಂದು ಪೋರ್ಷನ್ ನೀವು ಇದ್ಕೊಂಡು ಇನ್ನೊಂದು ಪೋರ್ಷನ್ ಬಾಡಿಗೆ ಕೊಡ್ತಿರೋ, ಅಥವಾ 2 ಪೋರ್ಷನ್ನು ಬಾಡಿಗೆ ಕೊಟ್ಟಾಗ ಪಾರ್ಕಿಂಗು ನಿಮ್ಮ ಗಾಡಿ ಅಲ್ಲಿ ನಿಲ್ಲಿಸಿ, ನಮ್ಮ ಗಾಡಿ ಇಲ್ಲಿ ನಿಲ್ಲಿಸಿ, ನಿಮ್ಮ ಗಾಡಿ ಅವಾಗ ತೆಗಿರಿ, ನಮ್ಮ ಗಾಡಿ ಇವಾಗ ತೆಗಿರಿ, ಯಾವುದೋ ತೊಂದರೆ ಇರಬಾರ್ದು ಅಂತ ಇವರು 2 ಪಾರ್ಟೇಷನ್ ಮಾಡಿದ್ದಾರೆ. ಓಕೆ, ಒಂದನ್ನ ನೀವು ನಿಮ್ಮ ಟೆನೆಂಟಿಗೆ ಕೊಡ್ತೀರಾ, ಅಥವಾ ಒಂದು ನೀವು ಯೂಸ್ ಮಾಡಿದ್ರೆ ನೀವು ನಿಮ್ಮ 2 ವೀಲರ್ನ ಇಲ್ಲಿ ನಿಲ್ಲಿಸ್ಕೊಳ್ಳಿ, ಅವ್ರ 2 ವೀಲರ್ನ ಇಲ್ಲಿ ನಿಲ್ಲಿಸ್ಕೋತಾರೆ. 10,000 to 12,000 ಲೀಟರ್ ಸಂಪಿದೆ. ಓಕೆ, ಆಮೇಲೆ ಆ್ಯಂಟಿ ಸ್ಕಿಡ್ ಟೈಲ್ಸ್ ಹಾಕಿದ್ದಾರೆ. ನೋಡ್ಬೋದು ನೀವು. ಈ ಒಂದು ಅಂದರೆ ಫಾರ್ ಎಕ್ಸಾಂಪಲ್ ನೀವು ಗ್ರೌಂಡ್ ಫ್ಲೋರ್ಲಿ ಒಂದು ಮನೆಯನ್ನು ಬಾಡಿಗೆ ಕೊಟ್ಟರೆ ಅವರೊಂದು 2 to 3 2 ವೀಲರ್ ಇಲ್ಲಿ ನಿಲ್ಲಿಸ್ಕೋಬೋದು. ಆಚೆ ಒಂದು ಕಾರನ್ನ ರ್ಯಾಂಪ್ ಮೇಲೆ ಹಾಕೋಬೋದು, ಅಥವಾ ಸ್ಮಾಲ್ ಸೈಜ್ ಕಾರ್ ಇದ್ದರೆ ಖಂಡಿತ ಒಳಗೆ ಒಂದು ಕಾರ್ನ ನಿಲ್ಲಿಸ್ಕೋಬೋದು. 2 ವೀಲರ್ಗಳನ್ನ ಅವಾಗ ಆಚೆ ನಿಲ್ಲಿಸ್ಕೋಬೇಕಾಗಿ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ. ಟೀಕ್ದು ಡೋರು, SS ರೈಲಿಂಗ್ ಇನ್ಸರ್ಷನ್ಸ್ ಮಾಡಿಸಿದ್ದಾರೆ. ಸೈಜ್ ನೀವು ನೋಡ್ಬೋದು, ಬಹಳ ದೊಡ್ಡ ಬಿಗ್ ಬ್ರಾಡ್ ಸೈಜ್ ಹೊಸಲು ಹಾಕಿದ್ದಾರೆ. ಗ್ರನೈಟ್, ಇಲ್ಲಿಂದನೇ ಗ್ರನೈಟ್ ಫ್ಲೋರಿಂಗ್ ಇದೆ ನೋಡಿ. ಟೀಕ್ ಡೋರ್ ತೋರಿಸ್ತೀನಿ. ಇದು ಟೀಕ್ದು ಡೋರು. ಯುರೋಪದ 6 ಲಿವರ್ ಲಾಕ್ ಹಾಕಿದ್ದಾರೆ. ಬನ್ನಿ, ಮತ್ತು ನಾನು ಈಗಾಗಲೇ ವಿಡಿಯೋದಲ್ಲಿ ಹೇಳದಂತೆ ನೋಡಿ, ಒಂದು ಫುಲ್ ಸೈಜ್ TV ಕ್ಯಾಬಿನೆಟ್ ವಿತ್ ಸ್ಟೋರೇಜ್ ಸ್ಪೇಸ್ ಇದೆ. ಕ್ರಾಸ್ ವೆಂಟಿಲೇಷನ್ಗೆ 2 ಕಡೆ ಕಿಟಕಿಗಳನ್ನ ಇಟ್ಟಿದ್ದಾರೆ. 2 ಕಿಟಕಿಗಳು, ಇದರದ್ದು ಫ್ರೇಮು, ಶಟರ್ಸು ಎಲ್ಲ ಅದು ಟೀಕಲ್ಲಿ ಮಾಡಿರೋವಂಥದ್ದು. ಫಸ್ಟ್ ಕ್ವಾಲಿಟಿ, ಬೆಸ್ಟ್ ಕ್ವಾಲಿಟಿ ಟೀಕ್ ವುಡ್ನ ಯೂಸ್ ಮಾಡಿದ್ದಾರೆ. ನೀವಿಲ್ಲಿ ಒಂದು ಈಸಿಲಿ 6 ಸೀಟರ್ ಸೋಫಾ ಹಾಕೋಬೋದು. ಗ್ರನೈಟ್ ಫ್ಲೋರಿಂಗ್ ಇದೆ. ಮೂವಿಂಗ್ ಟುವರ್ಡ್ಸ್ ದಿ ಕಿಚನ್ ಏರಿಯಾ. ಇದು ಈಸ್ಟ್ ಫೇಸಿಂಗ್ ಪ್ರಾಪರ್ಟಿ. 30-40 1200 ಸ್ಕ್ವೇರ್ ಫೀಟ್ ಲ್ಯಾಂಡ್ ಏರಿಯಾದಲ್ಲಿ ಕಟ್ಟಿರುವಂತಹ ಈಸ್ಟ್ ಫೇಸಿಂಗ್ ಪ್ರಾಪರ್ಟಿ. ಮೈಸೂರು ಯೂನಿವರ್ಸಿಟಿ ಲೇಔಟಲ್ಲಿ ಕಟ್ಟಿರುವಂತಹ ಬ್ರ್ಯಾಂಡ್ ನ್ಯೂ ಮನೆ ಒಳಗಿದ್ರಿ. ಈ ಲೇಔಟ್ನ ವಿಚಾರ ಹೇಳಬೇಕು ಅಂದರೆ ಕುಡಿಯುವ ನೀರಿನ ವ್ಯವಸ್ಥೆ, ಎಲೆಕ್ಟ್ರಿಸಿಟಿ, ವೇಸ್ಟ್ ವಾಟರ್ ಲೈನ್ ಕಾರ್ಪೊರೇಷನ್ ಲಿಮಿಟ್ ಈಗಾಗಲೇ ಹ್ಯಾಂಡ್ ಓವರ್ ಆಗೋದು. ಮೂಡಾ ಖಾತಾ ಕಂದಾಯ ಹೊಂದಿರುವಂತಹ ಮೂಡಾ ಅಪ್ರೂವ್ಡ್ ಲೇಔಟಲ್ಲಿ ಕಟ್ಟಿರುವಂತಹ ಮನೆ ಇದು. ಸೊ ಕಿಚನ್ ಏರಿಯಾದಲ್ಲಿ ಗ್ರೈಟ್ ಸ್ಲ್ಯಾಬ್ ಹಾಕಿದ್ದಾರೆ. ಸಿಂಕ್ ಇದೆ, SSದು ಟ್ಯಾಪ್ಸ್ ಇದೆ. ನಿಮ್ಮ ವಾಟರ್ ಪ್ಯೂರಿಫೈಯರ್ ಹಾಕ್ಕೊಳ್ಳಿಕ್ಕಾಗಲಿ ಆಪ್ಷನ್ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಇದನ್ನು ಯಾಕೆ ಮಾಡಿದ್ದಾರೆ ಅಂತಂದರೆ ಸ್ಟೋರೇಜ್ ಸ್ಪೇಸ್ ಇಲ್ಲಿರೋ ಕಾರಣದಿಂದ, ಇಲ್ಲೇ ಅಡುಗೆ ಮನೆ ಇರೋದ್ರಿಂದ ನಿಮಗೆ ಮನೆಯ ಸ್ಟೋರೇಜ್ ಸ್ಪೇಸ್ ಅಂದರೆ ಯೂಶಲಿ ದಿಸ್ ಪಾಯಿಂಟ್ ಮಿಸ್ ಮಾಡಿಬಿಡ್ತಾರೆ. ಈ ಮನೆಗೆ ಹೆಂಗಸರಿಗೆ ಪ್ರತಿ ಟೈಮು 10 ತೊಗೊಳ್ಲಿಕ್ಕಾಗಲ್ಲ. ಇಲ್ಲಿ ಸ್ಟೋರೇಜ್ ಸ್ಪೇಸ್ ಇಲ್ದಿರೋದ್ರಿಂದ ಇಲ್ಲೇ ಅಂದರೆ ದಿನಸಿ ಸಾಮಾನುಗಳನ್ನ ಇಟ್ಕೊಳ್ಳಿಕ್ಕೆ, ಪ್ರಾವಿಷನ್ನ ಇಟ್ಕೊಳ್ಳಿಕ್ಕೆ ಫುಲ್ ಸೈಜು ಕೆಳಗಿಂದ ಮೇಲ್ ತನಕ ಅಕ್ಕಿ, ಗೋಧಿ, ಸಕ್ಕರೆ, ಬೇಳೆ ಇಟ್ಕೊಳ್ಳಿಕ್ಕೆ ಮಾಡಿದ್ದಾರೆ. ಮೇಲೂ ಮಾಡಿದ್ದಾರೆ. ಬಟ್ ಎವ್ರಿ ಟೈಮ್ ಅದು ಆಕ್ಸೆಸ್ ಮಾಡೋಕ್ಕಾಗಲ್ಲ. ಮನೇಲಿರೋ ಹೆಂಗಸರು ಎವ್ರಿ ಟೈಮ್ ಅದನ್ನು ಹತ್ತಿ ತೊಗೊಳ್ಳಿಕ್ಕೆ ಕಷ್ಟ ಅಂತಾರೆ. ಈ ಸ್ಟೋರೇಜ್ ಸ್ಪೇಸ್ ಮಾಡಿದರೆ ವೆರಿ ಥಾಟ್ಫುಲ್. ನನಗೆ ಬಹಳ ಈ ಕಾನ್ಸೆಪ್ಟ್ ಇಷ್ಟ ಆಯಿತು. ಮೂವಿಂಗ್ ಬ್ಯಾಕ್ ಟು ನಾನು ಇವಾಗ ಅಲ್ಲಿ ಶೋ ಇದೆ ಪೂಜಾ ರೂಮ್. ಇದು ಅಷ್ಟೇ ಫುಲ್ ಸೈಜ್ ಟೀಕ್ ಹಾಕಿದ್ದಾರೆ. ಒಬ್ಬರು ಈಸಿಲಿ ಒಳಗೆ ಕೂತು ಪೂಜೆ ಮಾಡೋಷ್ಟು ಜಾಗ ಇದೆ. ದಿಸ್ ಇಸ್ ದ ಈಸ್ಟ್ ಫೇಸಿಂಗ್ ಡೋರು. ನಾರ್ತ್ ಫೇಸಿಂಗ್ ಪೂಜಾ ರೂಮ್ ಮಾಡಿದ್ದಾರೆ ನೋಡಿ. ಇದ್ರ ಮೇಲ್ಗಡೆ ಅಂದರೆ ಡೋರಲ್ಲಿ 2 ಗಣಪತಿದು ಪೇಂಟಿಂಗ್ ಇದೆ. ಬೆಲ್ಸ್ ಮಾಡಿದ್ದಾರೆ. ಫುಲ್ಲು ಟೀಕಲ್ಲಿ ಮಾಡಿರೋವಂಥದ್ದು ಫಸ್ಟ್ ಕ್ವಾಲಿಟಿ ಟೀಕ್ ಇದು. ಮೂವಿಂಗ್ ಬ್ಯಾಕ್ ಟು ದ ರೂಮ್ ನಂಬರ್ 1. ಬನ್ನಿ, ಈ ರೂಮ್ ನಂಬರ್ 1 ಒಳಗೆ ಹೋಗ್ಬೇಕಾದ್ರೆ ನೀವು ಇದು ನೋಡ್ಬೋದು. ಡೋರು, ಟೀಕ್ದು ಡೋರು ಬಹಳ ಗ್ರೈನ್ಸ್ ಅಂತ ಏನು ಕರಿತೀವಿ, ಬಹಳ ಚೆನ್ನಾಗಿದೆ. ಇದ್ರ ಮೇಲೆ ಯುರೋಪ ಲಾಕ್ಸ್ ಹಾಕಿದ್ದಾರೆ. ಇದು ರೂಮ್ ನಂಬರ್ 1. ಇದು ಫುಲ್ ಸೈಜ್ ಸ್ಟೋರೇಜ್ ಸ್ಪೇಸ್ ವಿತ್ ವಾರ್ಡ್ರೋಬ್ಸ್ ಇದೆ. ಒಂದು ಕಡೆ ಪೇಂಟ್ ನೀವು ನೋಡ್ಬೋದು, ಡಿಸೈನ್ ಪೇಂಟ್ ಮಾಡಿದ್ದಾರೆ. ಇನ್ನೊಂದು ಕಡೆ ಕಿಟಕಿ ಇದೆ. ಇನ್ನೊಂದು ಸರಿ ಹೇಳ್ತೀನಿ, ಈ ಮನೇಲಿ ಎಲ್ಲ ಡೋರ್ಸ್, ವಿಂಡೋಸ್, ಫ್ರೇಮ್, ಶಟರ್ಸ್ ಎಲ್ಲದು ಫಸ್ಟ್ ಕ್ವಾಲಿಟಿ ಟೀಕ್. ಒನ್ ಆಫ್ ದ ಇನ್ನೊಂದು ಪಾಯಿಂಟ್ ಇಲ್ಲಿ ಏನು ನಾವು ಇದು ಮಾಡಬೇಕು ಅಂದರೆ, ಈ ಥರ ಮನೆ ಕಟ್ಟಿದಾಗ ಖರ್ಚು ಜಾಸ್ತಿ. ಯಾಕೆ ಅಂತಂದರೆ ಡ್ಯೂಪ್ಲೆಕ್ಸ್ ಮನೆ ಮಾಡಿದಾಗ ಒಂದೇ ಅಡುಗೆ ಮನೆ ಇರುತ್ತೆ, ಬಾತ್ರೂಮ್ಗಳು 1-2 ಇರುತ್ತೆ. ಇಲ್ಲೇನು ಮಾಡಬೇಕಾಗಿ ಬರುತ್ತೆ, 2 ಪೂಜಾ ರೂಮ್ ಮಾಡಬೇಕು, 2 ಅಡುಗೆ ಮನೆ ಮಾಡಬೇಕು, 2 ಬಾತ್ರೂಮ್ ಮಾಡಬೇಕು, 2 ಫುಲ್ ಸೈಜ್ ಟಿವಿಗಳು ಕೊಡಬೇಕು, ಟಿವಿ ಯೂನಿಟ್ಗಳು ಕೊಡಬೇಕು. ಈ ಥರ ಹಾಲ್ ಅಂದರೆ 2 ಹಾಲ್ ಬರುತ್ತೆ. 2 ಇದೇ ಮ್ಯಾಗ್ನೆಟ್ಯೂಡ್, ಇದೇ ಸೈಜಲ್ಲಿದೆ. ಸೊ ನೀವು ನೋಡ್ಬೋದು ಫಾಲ್ ಸೀಲಿಂಗು. ಸೊ ಇದು ಈ ಥರ ಮನೆ ಮಾಡಿದಾಗ ಏನಾಗುತ್ತೆ ಅಂದರೆ ಖರ್ಚು ಜಾಸ್ತಿ. ಆ್ಯಕ್ಚುಲಿ ಹೇಳಬೇಕಂದ್ರೆ 2 ಮನೆ ಲೆಕ್ಕದಲ್ಲಿ ಬರುತ್ತೆ ಅವಾಗ. ಸೊ ನಾನು ಇದನ್ನು ಮಾಸ್ಟರ್ ಬೆಡ್ರೂಮ್ ಅಂತ ಹೇಳ್ತೀನಿ. ಯಾಕೆ ಅಂತ ಹೇಳ್ತೀನಿ. ಆ ರೂಮಲ್ಲಿ ನಿಮಗೆ ಅಟ್ಯಾಚ್ ಬಾತ್ರೂಮ್ ಇಲ್ಲ. ಇಲ್ಲಿ ಒಂದು ಅಟ್ಯಾಚ್ ಬಾತ್ರೂಮ್ ಇದೆ, ನೋಡಬಹುದು. ಕಮೋಡ್ ಇದೆ,
ವಾಟರ್ ಮಿಕ್ಸರ್ಗಳನ್ನ ಈಗಾಗಲೇ ಹಾಕಿದ್ದಾರೆ. ಇದೊಂದು ಕಡೆ ಪೇಂಟ್ ನೋಡ್ಬೋದು, ಇದು ಇಲ್ಲೂ ಅಷ್ಟೇ ಅಲ್ಲೊಂದು ಟೆಕ್ಸ್ಚರ್ ಪೇಂಟ್ ಇವ್ರು ಏನು ಮಾಡಿದ್ದಾರೆ ಅಪ್ ಟಿಲ್ ದ ಟೆರೆಸ್ ತನಕನೂ ಸೀಲಿಂಗ್ ತನಕನೂ ಇದು ಪೇಂಟ್ ಮಾಡಿದ್ದಾರೆ. ಈ ಕಡೆ ಫುಲ್ ಸೈಜ್ ವಾರ್ಡ್ರೋಪ್ ಇದೆ. ಬನ್ನಿ ನಾನು ಇವಾಗ ಮನೆಯ ಹಿತ್ತಲು ಅಥವಾ ಐ ಟೇಕ್ ಯು ಟು ದ ಬ್ಯಾಕ್ ಯಾರ್ಡ್ ಆಫ್ ದ ಪ್ರಾಪರ್ಟಿ. ಇದು ಒಂದು ಕಾಮನ್ ವಾಶ್ರೂಮ್. ಸೊ ನೀವು ಇಲ್ಲಿ 2 ಬಾತ್ರೂಮ್ಗಳನ್ನ ಈಗಾಗಲೇ ಒಂದು ಬಾತ್ರೂಮ್ ನೋಡಿದ್ರೆ ಇದು ಬಾತ್ರೂಮ್ ನಂಬರ್ 2. ಇಲ್ಲಿ ಹ್ಯಾಂಡ್ ವಾಶ್ ಸಹ ಇದೆ. ಪಕ್ಕದಲ್ಲೇ ಇದ್ರಿರೋದ್ರಿಂದ ಅಂದರೆ ಡೈನಿಂಗ್ ಏರಿಯಾ ಇರೋದ್ರಿಂದ. ಸೊ ನೀವು ನೋಡ್ಬೋದು ಇಲ್ಲೂ ಆ್ಯಂಟಿ ಸ್ಕಿಡ್ ಟೈಲ್ಸ್ ಹಾಕಿದ್ದಾರೆ, ಗ್ರಿಲ್ ಗ್ರಿಲ್ಗಳು ಹಾಕಿದ್ದಾರೆ ಸೇಫ್ಟಿಗೆ. ಇಲ್ಲಿ ಪಾತ್ರೆ ತೊಳಿದಕ್ಕೆ ಇಲ್ಲೂ ಆಪ್ಷನ್ ಮಾಡಿದ್ದಾರೆ, ವಾಷಿಂಗ್ ಮಿಷಿನ್ ಪಾಯಿಂಟ್ ಕೊಟ್ಟಿದ್ದಾರೆ, ಎಲೆಕ್ಟ್ರಿಕ್ ಪಾಯಿಂಟ್ ಆಗಲೇ ಫಿಕ್ಸ್ ಮಾಡಿದ್ದಾರೆ. ನಿಮ್ಮ ದಿನನಿತ್ಯದ ಕೆಲಸಕ್ಕೆ ಬರೋರು ಅಂದರೆ ನಿಮ್ಮ ಮನೆಗೆ ಡೊಮೆಸ್ಟಿಕ್ ಹೆಲ್ಪರ್ಸ್ ಏನು ಬರ್ತಾರೆ ಅವರು ನಿಮ್ಮ ಪಾತ್ರೆ ಮತ್ತು ಬಟ್ಟೆನ ಇಲ್ಲೇ ಇಟ್ಟು ಹೋಗ್ದಂತಲ್ಲಿ ನೀವು ಅದನ್ನು ಅವ್ರು ಇಲ್ಲಿಂದನೇ ಬಂದು ಇಲ್ಲಿಂದನೇ ಎಕ್ಸಿಟ್ ಆಗ್ಬೋದು. ಸೆಕ್ಯೂರಿಟಿ ವೈಸ್ ಇದೇ ಥರ ಪ್ರಾಬ್ಲಮ್ ಇಲ್ಲ, ಯಾಕಂದರೆ ಈಗಾಗಲೇ ಹಿಂಭಾಗದೆಲ್ಲ ಗ್ರಿಲ್ಸ್ಗಳನ್ನ ಹಾಕಿದ್ದಾರೆ. ಹಿತ್ತಲಲ್ಲೂ ಅಷ್ಟೇ ಲೈಟಿಂಗ್ಗಳಿದೆ, ಇಲ್ಲೂ ಅಷ್ಟೇ ಬ್ಯಾಕ್ಲೆ ಬಾತ್ರೂಮ್ ಇರೋ ಡೋರ್ಗಳು ನೋಡ್ಬೋದು. ಎಲ್ಲದೂ ಟೀಕಲ್ಲೇ ಮಾಡಿಲ್ಲ, ಫಸ್ಟ್ ಕ್ವಾಲಿಟಿ ಟೀಕೆ ಯೂಸ್ ಮಾಡಿದ್ದಾರೆ. ಮನೆಯ ಲಾಸ್ಟ್ ಬಾಗಿಲದು ನೋಡ್ಬೋದು, ಇದು ಅಷ್ಟೇ ನೋಡಿ, ಇದು ಟೀಕಲ್ಲಿ ಮಾಡಿರುವಂಥ ಡೋರ್. ಇದು ಸೇಲಿಗಿರುವಂತಹ ಮನೆ. ಇದು ಇರೋದು ಮೈಸೂರು ವಿಶ್ವವಿದ್ಯಾನಿಲಯ ನೌಕರರ ಬಡಾವಣೆ, ರಿಂಗ್ ರೋಡ್ ಪಕ್ಕದಲ್ಲೇ ಇರುವಂತಹ ಮೂಡ ಅಪ್ರೂವ್ಡ್ ರೆಸಿಡೆನ್ಷಿಯಲ್ ಲೇಔಟ್. ಕುಡಿಯೋ ನೀರಿನ ವ್ಯವಸ್ಥೆ ಇರ್ಬೋದು, ಎಲೆಕ್ಟ್ರಿಸಿಟಿ, ವೇಸ್ಟ್ ವಾಟರ್ ಲೈನ್, ಕಾರ್ಪೊರೇಷನ್ ಖಾತಾ, ಮೂಡಾ ಖಾತಾ ಕಂದಾಯ ಹೊಂದಿರುವಂತಹ ಈಸ್ಟ್ ಫೇಸಿಂಗ್ ಪ್ರಾಪರ್ಟಿ. 26 ಚದರ ಇದೆ, 12 ಪಿಲ್ಲರ್ಗಳು ಹಾಕಿದ್ದಾರೆ, ಕೆಂಪು ಇಟ್ಟಿಗೆ ಯೂಸ್ ಮಾಡಿ ಕಟ್ಟಿರುವಂಥ ಮನೆ, ಗ್ರನೈಟ್ ಫ್ಲೋರಿಂಗ್ ಇದೆ. ಪಾರ್ಕಿಂಗ್ ನಾನು ನಿಮ್ಗೆ ಆಗಲೇ ತೋರಿಸಿದೆ ಹೇಗಿದೆ ಅಂತ. ಸೊ ದಿಸ್ ಪ್ರಾಪರ್ಟಿ ಈಸ್ ಫಾರ್ ಸೇಲ್. ಕೋಟಿಂಗ್ ರೇಟ್ ಈಸ್ ಅಬೌಟ್ 1,38 lakhs ಇಸ್ ಅ ಕೋಟಿಂಗ್ ರೇಟ್. ನಿಮಗೆ ಈ ಮನೆ ಬಗ್ಗೆ ಇನ್ನಷ್ಟು ಮಾಹಿತಿ ಬೇಕಿದ್ದಲ್ಲಿ ಡಿಸ್ಕ್ರಿಪ್ಷನ್ ನಂಬರ್ಗೆ ಫೋನ್ ಮಾಡಿ ಅಥವಾ ವಾಟ್ಸಪ್ ಸಹ ಮಾಡ್ಬೋದು. 30-40 ಸೈಟ್ಲಿ ಕಟ್ಟಿರುವಂತಹ ನೋಡಿ, ಇದು ಬ್ಯೂಟಿಫುಲ್ ಮನೆ. ಇನ್ನೊಂದ್ಸರಿ ತೋರಿಸ್ತೀನಿ ನಿಮ್ಗೆ ಎಲಿವೇಶನ್ನ, ಬಹಳ ಚೆನ್ನಾಗಿದೆ. ಕಲರ್ ಕಾಂಬಿನೇಷನ್ ಆಗಲಿ, ಪಾರ್ಕಿಂಗ್ ನೋಡಿ, ಇದು ದೊಡ್ಡ ಪಾರ್ಕಿಂಗ್ ಇದೆ. ಒಂದು ಈಸಿಲಿ ನೀವು 1% ಕೊಟ್ಟರು ಬಾಡಿಗೆಗೆ ನೋಡಿ, ಇಲ್ಲಿ ನಿಮಗೆ ಪಾರ್ಕಿಂಗ್ ಇಸ್ ನಾಟ್ ಅಟ್ ಆಲ್ ಎ ಪ್ರಾಬ್ಲಮ್. ವಾಸ್ತು ಅನುಗುಣವಾಗಿ ಕಟ್ಟಿರುವಂತಹ ಮನೆ ಸೇಲ್ಗಿದೆ. ನಮಗೆ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿ, ಹೊಸ ಮನೆ ಇದು, ನಮಗೆ ಇನ್ನಷ್ಟು ಮಾಹಿತಿ ಬೇಕಿದ್ದಲ್ಲಿ ಡಿಸ್ಕ್ರಿಪ್ಷನ್ ನಂಬರ್ಗೆ ಫೋನ್ ಮಾಡಿ ಅಥವಾ ವಾಟ್ಸಪ್ ಸಹ ಮಾಡಬಹುದು. ಇನ್ನೊಂದು ವಿಚಾರ, ಮೈಸೂರು ಗೊತ್ತಿಲ್ಲದವ್ರಿಗೆ ಈ ಜಾಗ ಎಲ್ಲಿದೆ ಅಂತಂದರೆ ಮೈಸೂರು ಯೂನಿವರ್ಸಿಟಿ ಲೇಔಟ್. ಇದು ಮೈಸೂರು ವಿಶ್ವವಿದ್ಯಾನಿಲಯ ನೌಕರರ ಬಡಾವಣೆ. ಬಹಳ ಹಳೆ ಲೇಔಟ್, ಅಂದರೆ ಮೂಲಭೂತ ಸೌಕರ್ಯಗಳಿಗೆಲ್ಲ ಇದೆ ಇಲ್ಲಿ. ನಿಮ್ಗೆ ಯಾವುದೇ ತರಹ ತೊಂದರೆಗಳಿಲ್ಲ. ರಿಂಗ್ ರೋಡ್ ಪಕ್ಕದಲ್ಲೇ ಇದೆ, ದಟ್ಗಳಿಂದ ಅಬೌಟ್ 1.5-2 ಕಿಲೋಮೀಟರ್ ಆಗುತ್ತೆ. ಮೈಸೂರು ಮಧ್ಯಭಾಗದಿಂದ ಅಂದರೆ ಮೈಸೂರು ಸಿಟಿ ಸೆಂಟ್ರಿಂದ ಇಲ್ಲಿಗೆ ಸೈಡ್ ಬೈ ಒಂದು 8-10 ಕಿಲೋಮೀಟರ್ ಒಳಗೆ ಇರುವಂತಹ ವೆರಿ ಬ್ಯೂಟಿಫುಲ್ ರೆಸಿಡೆನ್ಷಿಯಲ್ ಲೇಔಟ್ ಇದು. ಈಗಾಗಲೇ ಬಹಳ ಮನೆಗಳಿದೆ ಸುತ್ತಮುತ್ತ ಎಲ್ಲ. ಸಿಗೋಣ ಇನ್ನೊಂದು ವಿಡಿಯೋ, ಇನ್ನೊಂದು ಜಾಗದಲ್ಲಿ, ಇನ್ನೊಂದು ಭಾಗದ ಮೈಸೂರಿನ ನಾನು ಇನ್ನೊಂದು ಪ್ರಾಪರ್ಟಿ ನಿಮಗೋಸ್ಕರ ತರ್ತೀನಿ. ಅಲ್ಲಿ ತನಕ ಟೇಕ್ ಕೇರ್ ಆ್ಯಂಡ್ ಬಾಯ್.